ಬಳ್ಳಾರಿಯಲ್ಲಿ ಆ ಒಂದು ಗುಂಡಿನಿಂದ ಆ ಒಂದು ರಾಜಕಾರಣದ ಗಲಾಟೆಯಿಂದ ಆ ಗಲಭೆಯಿಂದ SP ಸರ್ಕಲ್ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿ ಇನ್ನೇನು ಕೊನೆ ಹಂತ, ಕೇವಲ ಒಂದು ಇನಾಗ್ರೇಷನ್ ಆಗುವ ಹಂತದಲ್ಲಿ ನಿಂತಿದೆ ಈ ವಾಲ್ಮೀಕಿ ವೃತ್ತ ಅಂತಾನೆ ಹೇಳ್ಬೋದು. ಇಲ್ಲೇ ವಾಲ್ಮೀಕಿ ಪುತ್ಥಳಿ ಕೂಡ ಅನಾವರಣೆ ಮಾಡೋದಕ್ಕೆ ಎಲ್ಲಾ ತಯಾರಿಗಳು ಕೂಡ ನಡೆದಿತ್ತು. ಕೇವಲ ಆ ಒಂದು ಬ್ಯಾನರ್ ಗಲಾಟೆಯಿಂದ ಅಲ್ಲಿಂದ ಶೂಟ್ಔಟ್ಗಳು ಆಗುತ್ತೆ. ಆ ಶೂಟ್ಔಟ್ ನಿಂದ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಆಗುತ್ತೆ. ಎಲ್ಲ ಆದ ಬಳಿಕ ಜನವರಿ 3ನೇ ತಾರೀಕು ಇನಾಗ್ರೇಷನ್ ಆಗ್ಬೇಕಿತ್ತ ಆ ಪುತ್ಥಳಿ ಸ್ಟಾಪ್ ಆಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ಯಾವಾಗ ಅದರ ಮುಂದಿನ ಮತ್ತೆ ಇನಾಗ್ರೇಷನ್ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ನಿಜಕ್ಕೂ ಬಳ್ಳಾರಿಯಲ್ಲಿ ಈ ರಾಜಕಾರಣ ನಿಲ್ಲೋದಿಲ್ವಾ ಅಂತ ಸಾಕಷ್ಟು ಹಿಂದೆಯಿಂದನೂ ಕೂಡ ಸಾಕಷ್ಟು ಜನರು ಹೇಳ್ತಾ ಇದ್ರು. ಅಂದ್ರೆ ಒಂದು ಗುಂಪು ಮಾತ್ರ ಇಲ್ಲಿ ಹಿಡಿತಾ ತಗೊಂಡ್ರೆ ಇನ್ನೊಂದು ಗುಂಪು ಅದನ್ನ ವಿರೋಧ ಮಾಡ್ತಾನೆ ಬರುತ್ತೆ ಅಂತ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನ ಒಬ್ಬರು ಶಾಸಕರು ಇಲ್ಲಿದ್ದಂತ ಸಂದರ್ಭದಲ್ಲಿ ಇನ್ನೊಂದು ಕಡೆ ಬಿಜೆಪಿಯ ಮಾಜಿ ಶಾಸಕರು, ಮಾಜಿ ಸಚಿವರಾದಂಥವರು ಅದನ್ನ ವಿರೋಧ ವ್ಯಕ್ತಪಡಿಸೋದು, ಈ ರೀತಿಯಾದ ಒಂದು ಸಹಜವಾದ ಘಟನೆ ಪದೇ ಪದೇ ನಡೀತಾನೆ ಇದೆ. ಆದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಯಾವಾಗ ನಿಜಕ್ಕೂ ಮುಕ್ತಿ ಸಿಗುತ್ತೆ? ಬಳ್ಳಾರಿಯಲ್ಲಿ ಈ ರೀತಿಯಾದ ರಾಜಕಾರಣಿಗಳ ಫೈಟ್ ಇಂದ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿಗೂ ಕೂಡ ಹಿನ್ನಡೆ ಆಗ್ತಿದ್ಯಾ ಅಂತ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಜೊತೆಗೆ ಸಾರ್ವಜನಿಕರು, ಸಾಮಾನ್ಯ ಜನರು ಕೂಡ ಸಾಕಷ್ಟು ಪ್ರಶ್ನೆ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಬಳ್ಳಾರಿಯಲ್ಲಿ ಇದೇ ರೀತಿಯಾದ ರಾಜಕಾರಣ ಏನಾದ್ರೂ ನಡೆದ್ರೆ ಮುಂದಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಜೊತೆಗೆ ಈಗ ಏನು ಈ ಪುತ್ಥಳಿ ಅನಾವರಣ ಆಗ್ಬೇಕಿತ್ತು, ಇದ್ರಲ್ಲೂ ಕೂಡ ರಾಜಕಾರಣ ಬೆರೆಸೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಕುತೂಹಲ ಮೂಡಿಸುವಂತ ಸಂಗತಿಗಳು ಕೂಡ ಇಲ್ಲಿ ಉದ್ಭವ ಆಗ್ತಿದೆ. ಯಾಕಂದ್ರೆ ಸಾಮಾನ್ಯ ಜನರು ಆ ರೀತಿಯಾಗಿ ಮಾತಾಡೋದಕ್ಕೆ ಕೂಡ ಪ್ರಾರಂಭವಾಗಿದ್ದಾರೆ. ಒಂದ್ ಕಡೆ ಇವರು ಅನಾವರಣ ಮಾಡೋದಕ್ಕೆ ಹೋಗ್ತಾರೆ, ಇನ್ನೊಂದ್ ಕಡೆ ಒಬ್ರು ವಿರೋಧ ವ್ಯಕ್ತಪಡಿಸ್ತಾರೆ. ಈ ರೀತಿ ಎಲ್ಲ ಯಾಕೆ ಮಾಡ್ತಾರೆ ಅನ್ನೋ ಒಂದಿಷ್ಟು ಸಾರ್ವಜನಿಕರ ನೋವು ಕೂಡ ನಮ್ಮ ಮುಂದೆ ಅಳಲಾಗಿ ತೋಡ್ಕೊಂಡಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಇದಕ್ಕೆಲ್ಲದಕ್ಕೂ ಕೂಡ ಯಾವಾಗ ಮುಕ್ತಿ ಸಿಗುತ್ತೆ? ಜೊತೆಗೆ ರಾಜಕಾರಣಿಗಳ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಏನಂದ್ರೆ, ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಬಳ್ಳಾರಿ ಒಂದ್ ರೀತಿಯಾಗಿ ರಿಪಬ್ಲಿಕ್ ಆಗಿದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ರೆ, ಜೊತೆಗೆ ಇದೇ ಬಿಜೆಪಿ ಸರ್ಕಾರ, ಬಿಜೆಪಿ ಶಾಸಕರು, ಸಚಿವರು ಇಲ್ಲಿದ್ದಂತ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಅವರು ತೊಡೆ ತಟ್ಟಿ ಪಾದಯಾತ್ರೆ ಮಾಡಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತು ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಈ ಹಿಂದೆ 2008ರಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ಪ್ರಾರಂಭವಾಗಿದ್ದು ಬಳ್ಳಾರಿಯಲ್ಲಿ, ಮತ್ತೆ ಆ ದಿನಗಳು ಮತ್ತೆ ಮರುಕಳಿಸುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಒಂದ್ ಕಡೆ ರಾಮುಲು ಅಂಡ್ ರೆಡ್ಡಿ ಇಬ್ಬರು ಕೂಡ ತೊಡೆ ತಟ್ಟೆ ರೆಡಿ ಆಗಿದ್ದಾರೆ. ಈ ಬಾರಿ ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತ. ನಿಜಕ್ಕೂ ಕೂಡ ಅದೇ ಕ್ಷಣಗಳು ಅಂದ್ರೆ 2008ನ ಕ್ಷಣಗಳೇ ಮತ್ತೆ ಈಗ ಮರುಕಳಿಸುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಜೊತೆಗೆ ಇವತ್ತು ಕೂಡ ಅಷ್ಟೇ ಒಂದು ಬೃಹತ್ ಮಟ್ಟದಲ್ಲಿ ಸಮಾವೇಶ ನಡೆಸಿ, ಅಂದ್ರೆ ಇದನ್ನೆಲ್ಲ ವಿರೋಧ ವ್ಯಕ್ತಪಡಿಸೋದಕ್ಕೂ ಕೂಡ ಬಿಜೆಪಿ ಮುಂದಾಗಿತ್ತು. ಅದೇ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಈ ರೀತಿ ಬಹುತೇಕ ಪ್ರಮುಖ ನಾಯಕರನ್ನ ಕರೆಸ್ಕೊಂಡು ಒಂದು ಸಮಾವೇಶ ರ್ಯಾಲಿ ಕೂಡ ನಡೆಸಿದ್ರು. ರೆಡ್ಡಿ ಹಾಗೂ ರಾಮುಲು ಇಬ್ಬರು ಕೂಡ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಭರತ್ ರೆಡ್ಡಿ ಅವರೇನಾದ್ರೂ ಬಂಧನ ಮಾಡ್ಲಿಲ್ಲ ಅಂದ್ರೆ ಅವರಿಗೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ನಮ್ಮ 2ನೇ ಹಂತದ ಹೋರಾಟ, ನೇರವಾಗಿ ಪಾದಯಾತ್ರೆನೇ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಈ ಪಾದಯಾತ್ರೆ ಪಾಲಿಟಿಕ್ಸ್ ಅವರ ಪಕ್ಷದಲ್ಲೂ ಕೂಡ ಒಂದ್ ರೀತಿ ಗೊಂದಲ ಸೃಷ್ಟಿ ಮಾಡ್ತಿದೆ ಎಂಬ ಒಂದು ವದಂತಿಗಳು ಕೂಡ ಕೇಳ ಬರ್ತಾ ಇದೆ. ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಬಿಜೆಪಿ ನಾಯಕರಿಗೆ ಈ ಪಾದಯಾತ್ರೆ ಮಾಡೋದು ಇಷ್ಟ ಇಲ್ಲ ಅಂತ ಒಂದ್ ಕಡೆ ಕೇಳಿ ಬರ್ತಾ ಇದ್ರೆ, ಜೊತೆಗೆ ಇನ್ನೊಂದ್ ಕಡೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ರಾಮುಲು ಆಗಿರ್ಬೋದು, ರೆಡ್ಡಿ ಆಗಿರ್ಬೋದು, ಇಬ್ಬರು ಕೂಡ ಡಾಮಿನೆಂಟ್ ಲೀಡರ್ಗಳಾಗಿ ಮುನ್ನಡೆಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ಪಾದಯಾತ್ರೆ ಬೇಡ ಅಂತ ಕೆಲವರು ಅಸಮಾಧಾನ ಹಾಕ್ತಿದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆಗಳಾಗ್ತಿದ್ರೆ, ಆದ್ರೂ ನಿಜಕ್ಕೂ ಯಾಕೆ ಪಾದಯಾತ್ರೆಗೆ ಪರ್ಮಿಷನ್ ಸಿಕ್ಕಿಲ್ಲ? ಮುಂದಿನ ದಿನಗಳಲ್ಲಿ ಪಾದಯಾತ್ರೆಗೆ ಪರ್ಮಿಷನ್ ಸಿಗುತ್ತಾ? ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮಾಡ್ತಾರಾ? ಇದರಿಂದ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಳ್ಳಾರಿ.